ಯಾವಾಗಲೂ ಥರ್ಮಲ್ ವೇರ್ ಎಲ್ಲ ಹಾಕೊಂಡು ಫುಲ್ ಪ್ಯಾಕ್ ಆಗಿ ಈ ಥರ ಆಫೀಸ್ಗೆ ಹೋಗೋರು ಶಿವನು. ಅವಾಗ ಅಷ್ಟೇ ಇತ್ತು, ತುಂಬಾ ಕಮ್ಮಿ ಇತ್ತು ವಸ್ತುಗಳು. ಸೊ ಅಡುಗೆ ಸಾಮಾನಾಗಲಿ, ವೆಸಲ್ಸ್ ಆಗಲಿ, ಏನಾದರೂ ಆಗಲಿ. Hi, Namaste. Welcome to my channel. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಗೆ ಈಗಾಗಲೇ ಪ್ರೀವಿಯಸ್ ವ್ಲಾಗ್ಸಲ್ಲಿ ಹೇಳಿದ್ದೆ, ನಾವು ಒಹಾಯಲ್ಲಿದ್ದಾಗ ಸ್ನೋಮನ್ ಮಾಡಿದ್ವಿ ಅಂತ. ಒಹಾಯಲ್ಲಿದ್ದಾಗ ತುಂಬ ಲೈಕ್ 3-4 ಮಂತ್ಸ್ ಸ್ನೋಫಾಲ್ ಆಗ್ತಾನೆ ಇರೋದಿಲ್ಲ. ಆವಾಗ ನಾವು ಅಲ್ಲಿ ಹೇಗಿದ್ವಿ ಅಂತ ನೋಡಿ. ಈ ಥರನೇ ಇರೋದು ಯಾವಾಗ್ಲೂ ಪರಿಸ್ಥಿತಿ ಅಲ್ಲಿ. ಅವಾಗವಾಗ ರೋಡ್ ಕ್ಲೀನ್ ಮಾಡೋರು ಬಂದು ಈ ಥರ ಇರೋದು, ಮತ್ತೆ ತಿರ್ಗಾ ಸ್ನೋಫಾಲ್ ಆಗೋದು, ಹಂಗೆ ಆಗೋದು. ಇದು ನಮ್ಮ ಬಾಲ್ಕನಿಯಿಂದ ವ್ಯೂ ಈ ಥರ ಇತ್ತು. ನಮ್ಮ ಮನೆ ಹೇಗಿದೆ ಅಂತಲೂ ಒಳಗಡೆ ತೋರಿಸ್ತೀನಿ, ಜಸ್ಟ್ ಫೋಟೋಸ್ ಮಾತ್ರ ಇದೆ. ಇವಾಗ ಸದ್ಯಕ್ಕೆ ಈ ವ್ಯೂ ನೋಡಿ, ಇದು ನಮ್ಮ ಬಾಲ್ಕನಿಯಿಂದ ವ್ಯೂ. ನಾನು ಅವಾಗೆಲ್ಲ ವೀಡಿಯೋಸ್ ಮಾಡ್ಕೊತಿರಲಿಲ್ಲ, ಅಪರೂಪಕ್ಕೆ ಒಂದೆರಡು ವೀಡಿಯೋ ಮಾಡಿದ್ದೀನಿ, ಅದೇನೆಲ್ಲ ಹಾಕ್ತಾನೆ. ಫೋಟೋಸೇ ಜಾಸ್ತಿ ತೆಗಿತಿದ್ದು. ಆಗ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ. ಆಗ್ಲೇ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಸ್ನೋಫಾಲ್ ಇಲ್ಲ ಅಂದ್ರೆ ಈ ತರ ಇರ್ತಾ ಇತ್ತು ನೋಡಿ. ಇವಾಗ ಸ್ನೋಫಾಲ್ ಸ್ಟಾರ್ಟ್ ಆಗಿದೆ. ನನಗೆ ಜ್ಞಾಪಕ ಇರೋ ಹಾಗೆ ನವೆಂಬರ್ ಇಂದ ಏಪ್ರಿಲ್ ವರೆಗೂ ಸ್ನೋಫಾಲ್ ಇರ್ತಾ ಇತ್ತು. ರೋಡೆಲ್ಲ ಅವಾಗ ಬಂದು ಕ್ಲೀನ್ ಮಾಡ್ಬಿಟ್ಟು ಹೋಗೋರು. ಸ್ನೋ ಇರಲಿ ಇಲ್ಲದೆ ಇರಲಿ ಶಿವ ಆಫೀಸ್ಗೆ ಹೋಗ್ಲೇಬೇಕಾಗಿತ್ತು. ಯಾವಾಗಲೂ ಥರ್ಮಲ್ ವೇರ್ ಎಲ್ಲ ಹಾಕೊಂಡು ಫುಲ್ ಪ್ಯಾಕ್ ಆಗಿ ಈ ಥರ ಆಫೀಸ್ಗೆ ಹೋಗೋರು ಶಿವನು. ಅವಾಗ ಹೊರಗಡೆ ಹೋಗ್ಲಿ ಮನೇಲಿರಲಿ ಥರ್ಮಲ್ ವೇರ್ ಅಂತೂ ಹಾಕ್ಕೊಂಡೇ ಇರಬೇಕು, ಇಲ್ಲ ಹೀಟರ್ ಆನ್ ಆಗಿರಲೇಬೇಕು ಮನೆಯಲ್ಲಿ, ಆ ಥರ. ಸೊ ಈ ಥರ ಒಹಾಯನಲ್ಲಿ ನಾವಿದ್ದಿದ್ದು. ನಿಮಗೆ ತೋರ್ಸೋಣ ಅಂತ ಅನ್ನಿಸ್ತು, ಗ್ಲಿಮ್ಸ್ ಇತ್ತಲ್ಲ, ಅದಕ್ಕೋಸ್ಕರ ಹಾಕ್ತೆ ಇವಾಗ ಅಷ್ಟೇ. ನಾವಿದ್ದಿದ್ದು ಅಪಾರ್ಟ್ಮೆಂಟಲ್ಲಿ. ಇದು ನಮ್ಮ ಬಾಲ್ಕನಿನಲ್ಲಿ ನಿಂತಿದ್ದೀನಿ ನೋಡಿ. ಇದು ಸ್ನೋಫಾಲ್ ಆಗಿದ್ರೆ ಶಿವನ ಹೆಸರು ನನ್ನ ಹೆಸರು ಅಲ್ಲಿ ಬರ್ದಿದ್ದೀನಿ. ಅವಾಗ ನಾವಿದ್ದಿದ್ದು ಅಪಾರ್ಟ್ಮೆಂಟಲ್ಲಿ. ಇದು ನಮ್ಮ ಮನೆ. ಸೊ ಇದು ಎಂಟ್ರೆನ್ಸ್, ಇದು ನಮ್ಮ ಬೆಡ್ರೂಮು. ಈ ಥರ ಇತ್ತು. ಇದು ಕಿಚನ್ನು. ನಮ್ಮನೆಯಲ್ಲಿ ಅವಾಗ ಜಾಸ್ತಿ ವಸ್ತುಗಳಿರಲಿಲ್ಲ, ಎಷ್ಟು ಬೇಕು ಅಷ್ಟೇ ಇತ್ತು, ತುಂಬಾ ಕಮ್ಮಿ ಇತ್ತು ವಸ್ತುಗಳು. ಸೊ ಅಡುಗೆ ಸಾಮಾನಾಗಲಿ, ವೆಸಲ್ಸ್ ಆಗಲಿ, ಏನಾದರೂ ಆಗಲಿ ತುಂಬಾ ಕಮ್ಮಿ ಇತ್ತು. ಇದು ನಮ್ಮ ಕಿಚನ್ನು. ಅಡುಗೆ ಮಾಡಿದ್ದೀನಿ, ಶಿವಂಗೆ ಫೋಟೋ ತೆಗೆದಿದ್ದೀನಿ, ಶಿವ ನನ್ನ ಫೋಟೋ ತೆಗೆದಿದ್ದಾರೆ. ಇದು ನಾವಿಬ್ಬರು. ಸೊ ಈ ಥರ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋದು, ತಿನ್ನೋದು. ನಮ್ಮ ಡೈನಿಂಗ್ ಏರಿಯಾ. ಇದು ಲಿವಿಂಗ್ ರೂಮು. ಸೋಫಾ ಎಲ್ಲ ಏನೂ ಇರಲಿಲ್ಲ. ಮತ್ತು ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ಬಾಲ್ಕನಿಯಲ್ಲಿ ಈ ಥರ ಚೇರ್ ಹಾಕ್ಕೊಂಡು ಅಥವಾ ಈ ಥರ ಹಾಸ್ಕೊಂಡು ಕುತ್ಕೊಂಡು ತಿಂತಾಯಿದ್ವಿ. ಲ್ಯಾಪ್ಟಾಪ್ ಇಟ್ಕೊಂಡು ಅದ್ರಲ್ಲಿ ಮೂವಿ ನೋಡ್ತಾ ಇದ್ವಿ. ಸೊ ಈ ಥರ ಇತ್ತು ನಮ್ಮ ಲೈಫ್ ಆವಾಗ. ಇದು ಪಾನಿಪುರಿ ಮಾಡಿದ್ದೆ. ಇದು ಸ್ನೋಫಾಲ್ ಟೈಮ್ನಲ್ಲಿ ಈ ಥರ ಹೊರಗಡೆ ಹೋಗಿ ಅವಾಗಿವಾಗ ಫೋಟೋ ಇಡ್ಸ್ಕೊಂಡಿರೋದು. ಈ ಥರ ಇತ್ತು ನಮ್ಮ ಮನೆ. ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು ನಾವು ಒಹಾಯದಲ್ಲಿ ಹೇಗಿದ್ವಿ ಅಂತ. ಅದಕ್ಕಾಗಿ ಈ ಫೋಟೋಸ್ನೆಲ್ಲ ಇಲ್ಲಿ ಹಾಕಿ ತೆಗೆದೆ. ಇದು ನಮ್ಮ ಫಸ್ಟ್ ಕಾರು. ಇವಾಗ ನಮ್ಮ ಹತ್ರ ಇರೋ ಕಾರು ಇದೇನೆ, ಚೇಂಜ್ ಮಾಡಿಲ್ಲ. ಟಚ್ ವುಡ್. ಇದು ಸ್ನೋಮನ್. ನಾನು ನಿಮ್ಗೆ ಹೇಳಿದ್ನಲ್ಲ ಸ್ನೋಮನ್ ಮಾಡಿದ್ವಿ ಅಂತ ನೋಡಿ. ಅಲ್ಲಿ ತುಂಬಾ ಸ್ನೋ ಇತ್ತು, ಅದಕ್ಕೆ ಎಷ್ಟು ದೊಡ್ಡ ಸ್ನೋಮನ್ನ ನಾವು ಮಾಡಿದ್ವಿ. ನನಗೆ ಈ ಚಳಿಗಾಲ ಅಂದರೆ ನಿಜವಾಗ್ಲೂ ಇಷ್ಟ ಇಲ್ಲ. ಅದರಲ್ಲೂ ಸ್ನೋ ಎಲ್ಲ ಬಿದ್ದರೆ ಅಂತೂ ತುಂಬಾ ಒಂಥರ ಅನಿಸುತ್ತೆ. ಒಂದಿನಕ್ಕೆ ಓಕೆ, ಯಾವಾಗ್ಲೂ ಸ್ನೋಫಾಲ್ ನೋಡ್ಕೊತ ಅಲ್ಲೇ ಇರೋದು ಅಂದರೆ ತುಂಬಾ ಕಷ್ಟ. ನಾವು ಆಲ್ಮೋಸ್ಟ್ ಇಲ್ಲಿ 1.5 year ಇದ್ದೀವಿ. ಇವೆಲ್ಲ ಸ್ನೋಮನ್ ಮಾಡಿದ ಫೋಟೋಸು ನಂದು ಶಿವಂದು. ಸೊ ಜಸ್ಟ್ ಫೋಟೋಸೇ ತೊಗೋತಾ ಇದ್ದೆ. ಅವಾಗ ನಾವು ವೀಡಿಯೋಸ್ ಏನು ಕ್ಲಿಪ್ಸ್ ತೊಗೊಂಡಿಲ್ಲ, ಯಾವ ಕ್ಲಿಪ್ಸು ಇಲ್ಲ. ಇರೋದು ಕ್ಲಿಪ್ಸು ಅವಾಗಿವಾಗ ಹಾಕ್ತಾ ನಿಮಗೆ ತೋರಿಸ್ತಾ ಇದ್ದೀನಿ, ಅವಾಗಿನ ಲೈಫ್ ಸಹ. ಸೊ ಈ ಫೋಟೋಸ್ನೆಲ್ಲ ನೋಡಿದಾಗ ನನ್ನ ಮಗಳು ನಾನಿಲ್ಲಿ ಅಂತ ಕೇಳ್ತಾಳೆ. ಹಾಗೇನೆ ನನ್ನನ್ನು ಯಾಕೆ ಈ ಸ್ನೋಮನ್ ಜೊತೆ ಫೋಟೋ ಇಡ್ಸಿಲ್ಲ ಅಂತ ಕೇಳ್ತಾಳೆ. ಸೊ ಈ ಥರ ಅವ್ಳ ಕ್ವೆಶನ್ಸ್ ಬರುತ್ತೆ. ಕೋಪ ಮಾಡ್ಕೊತಾಳೆ, ನನ್ನ ಜೊತೆ ಮಾತ್ರ ಫೋಟೋ ಇಡ್ಸ್ಕೊಂಡಿಲ್ಲ, ನೀವಿಬ್ರು ಇಡ್ಸ್ಕೊಂಡ್ಬಿಟ್ಟಿದೆ ಆ ಸ್ನೋಮನ್ ಜೊತೆ ಅಂತ. ಈ ಥರ ಸ್ವಲ್ಪ ಖಾಲಿ ಆದಾಗ ನಾವು ಅವಾಗ ಬಂದು ಆಚೆ ಓಡಾಡುವ. ನೋಡಿ ಈ ಥರ ಇರೋದು ಸ್ನೋ. ಅಲ್ಲಿ ನೋಡಿ ಎಷ್ಟು ಸ್ನೋಫಾಲ್ ಇದೆ ಅಂದರೆ ಒಳ್ಳೆ ಒಂದೊಂದ್ಸಲ ಮೌಂಟನ್ನೇ ಆಗ್ಬಿಟ್ಟಿರೋದು. ಕಾರ್ದೆಲ್ಲ ಮೀನ್ಸ್ ಕಾರ್ ಮೇಲೆಲ್ಲ ಸ್ನೋಫಾಲ್ ಆಗಿರೋದನ್ನೆಲ್ಲ ತೆಗೆದು ಕಾರ್ ತೊಗೊಂಡು ಹೋಗ್ಬೇಕಾಗೋದು, ಆ ಥರ ಎಲ್ಲ ಇರೋದು. ಈ ಥರ ಇತ್ತು ಒಹಾಯನಲ್ಲಿ ನಾವು ಇದ್ದಾಗ. ಅಂದರೆ ಒಂದು 6 months ಅಷ್ಟೇ. ಇನ್ನು 6 months ನಾರ್ಮಲ್ ವೆದರ್ ಆ ಥರ. ಇದು ನಮ್ಮ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರೋದು. ಇದು ನನ್ನ ಪುಟ್ಟ ಗಾರ್ಡನ್. ಇದು ದೇವ್ರ ಮನೆ. ಇಷ್ಟು ನಮ್ಮ ಮನೆ ಒಹಾಯನಲ್ಲಿ. ಈಗ ಮತ್ತೆ ಇವತ್ತೊಂದು ದಿನ ಸ್ನೋಫಾಲ್ಗೆ ಬರೋಣ ಬನ್ನಿ. ಈಗ ಸ್ನೋಫಾಲ್ ರೀಲ್ಸ್ ನೋಡ್ಕೊಬರೋಣ. ತುಂಬ ವರ್ಷಗಳಾದಮೇಲೆ ಈ ಥರ ಸ್ನೋಫಾಲ್ ಬಂದಿದೆ. 2021, 2022 ಈ 2 ಸಲ ಬಂದಿತ್ತು.
ಅದಾದ್ಮೇಲೆ ಬಂದಿಲ್ಲ. ಇವಾಗ 2025 ಬಂದಿದೆ. ಅಷ್ಟಿಷ್ಟು ಬಂದಿರಲಿಲ್ಲ, ಆವಾಗ ಒಂದು ಸ್ವಲ್ಪ ಕಮ್ಮಿನೇ ಬಂದಿತ್ತು. ಅವಾಗಿನ್ನ ಪಾಪಗೆ ಫಸ್ಟ್ ಬಂದಾಗ 2 months, ಸೆಕೆಂಡ್ ಇಯರ್ ಬಂದಾಗ ಅವಳಿಗೆ 1 year 2 months, 1 year 1 month ಎಂಜಾಯ್ ಮಾಡಿದ್ವಿ ಚೆನ್ನಾಗಿ. Anywhere you go,
ರೀಲ್ಸ್ಗೆ ಅಂತ ಮಾಡಿದ ಗ್ಲಿಮ್ಸಸ್ ನೋಡ್ಕೊಂಬಂದ್ರಲ್ಲ, ಅದನ್ನು ಇನ್ಸ್ಟಾಗ್ರಾಮಲ್ಲಿ ವಿತ್ ಸಾಂಗ್ ಹಾಕ್ತೀನಿ. ಈಗ ಸ್ವಲ್ಪ ಫೋಟೋಸ್ ನೋಡಿ, ಇವೆಲ್ಲ ಕ್ಯೂಟ್ ಫೋಟೋಸ್ ನಾವು ಬೇಕು ಅಂತ ತೆಗೆಸ್ಕೊಂಡಿದ್ದು. ಹಾಗೆಯೇ ಈ ಒಹಾಯೋ ಹೋಮ್ ನೋಡಿದ್ರಲ್ವ, ನಮ್ಮದು ಹಳೆ ಮನೆ ಹೇಗಿತ್ತು ಅಂತ, ಅದ್ರ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ವ್ಲಾಗ್ನ ಎಷ್ಟು ತನಕ ನೋಡಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ವ್ಲಾಗ್ಸ್ ನೋಡ್ತಾ ನಿಮಗೆ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತೆಲ್ಲ ಅರ್ಥ ಆಗ್ತಾ ಹೋಗುತ್ತೆ, ನಾವು ಅಮೇರಿಕಾದಲ್ಲಿ ಹೇಗಿದ್ದೀವಿ ಅಂತ ಎಲ್ಲ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡ್ತಿದ್ದೀರನ್ನ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು, ಬಾಯ್.